ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ಲಾಗ್. ಹೇಗಿದ್ದೀರಾ ಗೈಸ್? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. 6:07 ಆಗಿದೆ ನೋಡಿ ಟೈಮು. ಅಣ್ಣ ಮನೇಲಿ ಇವತ್ತು ನೆನ್ನೆ ವ್ಲಾಗ್ ಎಲ್ಲ ನೋಡಿದ್ದೀರಾ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇವಾಗ ಬೆಟ್ಟಕ್ಕೆ ಹೋಗ್ತಾ ಇದೀವಿ, ಉತ್ನಳ್ಳಿ ಬೆಟ್ಟಕ್ಕೆ. ಈಗ ಟೈಮ್ ಬಂದು 6 ಆಗಿದೆ. ಇವಾಗ ಹೊರಡ್ತೀವಿ. ಅಲ್ಲೆಲ್ಲ ಹೇಗಿರುತ್ತೆ, ಏನೆಲ್ಲ ಇರುತ್ತೆ, ಇವತ್ತೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಇವತ್ತು ಮುನೇಶ್ವರ ಮಾಡೋದು, ನಾನ್ ವೆಜ್ ಊಟಗಳು, ಆ ಥರ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಸೇರಿ ದೊಡ್ಡಮ್ಮ ಮನೇಲಿ ಯಾವ ಥರ ಸ್ಪೆಂಡ್ ಮಾಡ್ತೀವಿ ಅಂತ ಮಿಸ್ ಮಾಡಿದೆ. ಈ ವ್ಲಾಗ್ ಕೊನೆವರೆಗೂ ನೋಡಿ, ನೀವು ಕೂಡ ಖುಷಿ ಪಡಿ ಅಂತ ಹೇಳ್ತೀನಿ. ಬನ್ನಿ, ಲೆಟ್ಸ್ ಗೋ, ಹೋಗೋಣ. ಫೈನಲಿ ನೋಡಿ, ಅಮ್ಮ ಕೂಡ ನೈಟ್ ಎಲ್ಲ ಅಲ್ಲೇ ಇದ್ವಿ. ಇವಾಗ 5 ಎದ್ದು ಮನೆಗೆ ಬಂದು 1 ಅವರಲ್ಲಿ ರೆಡಿ ಆಗಿದ್ವಿ. 4 ಎದ್ದು 4:30 ಮನೆಗೆ ಬಂದು ಇವಾಗ 1 ಅವರಲ್ಲಿ ರೆಡಿಯಾಗಿ ದೊಡ್ಡಮ್ಮ ಮನೆ ಹತ್ರಕ್ಕೆ ಹೋಗ್ತಾ ಇದ್ವಿ. ಬನ್ನಿ ಹೋಗೋಣ. ಫೈನಲಿ ನೋಡಿ, ದೊಡ್ಡಮ್ಮ ಮನೆಗೆ ಬಂದ್ವಿ. ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಿದ್ದಾರೆ ಅಣ್ಣ. ದೊಡ್ಡಮ್ಮ ಇಲ್ಲಿ ಟೀ ಇಡ್ತಿದ್ದಾರೆ. ಹಾಗೆ ದೊಡ್ಡಮ್ಮ ನನಗೆ ಒಂದು ಮೆಮೊರಿನ ತೋರಿಸ್ತಿದ್ದಾರೆ. ದೊಡ್ಡಮ್ಮಂಗೆ ಅಜ್ಜಿ ಬೇರೆ ಬಂದಾಗ ಮದುವೆಯಾಗಿ ಈ ಕಾಫಿ ಟೀ ಪೌಡರ್ ಡಬ್ಬಿ ಕೊಡಿಸಿದ್ರಂತೆ, ಅದನ್ನು ನನಗೆ ತೋರಿಸ್ತಿದ್ದಾರೆ. ಸೊ ನೋಡಿ, ಫೈನಲಿ ಅಣ್ಣಂದು ಪೂಜೆ ಮಾಡಿದ್ದು ಕೂಡ ಮುಗೀತು. ಎಲ್ಲರೂ ಕೂತು ಈಗ ಕಾಫಿ ಟೀನ ಕುಡಿತಾ ಇದ್ದೀವಿ. ಸೊ ಬೇಗ ಹೋದರೆ ನಾವು ದೇವಸ್ಥಾನಕ್ಕೆ ರಿಟರ್ನ್ ಬೇಗ ಬರ್ಬೋದು. 12:30 ಅಷ್ಟೊತ್ತಿಗೆ ಅಡುಗೆಗಳೆಲ್ಲ ಆಗಬೇಕಂದ್ರೆ ನಾವು ಬೇಗ ಹೋಗಿ ಬೇಗ ಬಂದರೆ ಆ ಅಡುಗೆಗಳು ಮಾಡೋದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಈ ವ್ಲಾಗ್ನ ಕೊನೆವರೆಗೂ ಮಿಸ್ ಮಾಡಿದೆ, ಎಲ್ಲರೂ ನೋಡಿ ಅಂತ ಹೇಳ್ತಾ ಬನ್ನಿ. ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಸೊ ನೋಡಿ, ನಾವು ಹೊರಟಿದ್ದೀವಿ. ಎಲ್ಲರೂ ಕಾರಲ್ಲಿ ಕೂತು ಹೋಗ್ತಾ ಇದ್ದೀವಿ. ನಾವು ಹೋಗ್ತಿರೋ ದೇವಸ್ಥಾನ ಬಂದು ಉತ್ನಳ್ಳಿ ಬೆಟ್ಟ, ಉತ್ನಳ್ಳಿ ಮುನೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಬನ್ನಿ ಹೋಗೋಣ. ಫೈನಲಿ ದೇವಸ್ಥಾನ ಹತ್ರಕ್ಕೆ ಬಂದ್ವಿ. ನೋಡಿ ಬೆಟ್ಟ ಸುತ್ತಲೂ ಹೇಗಿದೆ, ಇನ್ನೂ ಮೋಡ ಕವಿದಿರೋ ಥರನೇ ಇದೆ, ಬೆಳ್ಳಂಬೆಳಗ್ಗೆ ಆಗಿರೋದ್ರಿಂದ. ಫೈನಲಿ ಬಂದ್ವಿ. ಈ ಥರ ಬೇಗನೆ ಬಂದರೆ ಬೇಗನೂ ದರ್ಶನ ಆಗುತ್ತೆ. ಯಾಕಂದರೆ ಇವಾಗ ಎಲ್ಲರೂ ಕೂಡ ಮುನೇಶ್ವರ ಮಾಡೋದು ಯುಗಾದಿ ಹಬ್ಬ ಒಳಗಡೆ ಮಾಡ್ತಾರೆ. ಆಲ್ಮೋಸ್ಟು ನಮ್ಮ ಅಣ್ಣ ಅವರು 1ನೇ ವಾರನೇ ಮಾಡ್ತಾರೆ. ಸೊ ಬನ್ನಿ ಹೋಗೋಣ. ಈ ವ್ಲಾಗು ಕೂಡ ಸ್ವಲ್ಪ ತಡ ಮಾಡಿದ್ದೀನಿ, ಬಟ್ ಸಮ್ ರೀಸನ್ನಿಂದನೇ. ಬಟ್ ಸಪೋರ್ಟ್ ಮಾಡಿ, ವಿಡಿಯೋ ನೋಡಿ. ಮುಂದೆ ಮೆಟ್ಲೆ ಬರೀ ಕೊಂಡೆ ಒಂದಿಟ್ಲ ಮುಂದೆ. ಸೊ ನೋಡಿ, ಇಲ್ಲೂ ಕೂಡ ನಾನು ಒಂದೊಂದು ಹೆಜ್ಜೆಗೂ ನನ್ನ ಹಸ್ಬೆಂಡ್ನ ನೆನೆಸ್ಕೊಳ್ತಾ ಅವ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ ದೊಡ್ಡಮ್ಮನಿಗೆಲ್ಲ. ಯಾಕಂದರೆ ಈ ಬೆಟ್ಟಕ್ಕೆ ವರ್ಷ ನಾವು ಬರ್ತಿದ್ವಿ. ಬಂದಾಗ ಅವ್ರಿಗೆ ಒಂದು ಸೆಂಟಿಮೆಂಟ್ ಅಂದರೆ ನಮ್ಮ ಯಜಮಾನ್ರಿಗೆ ಏನೇ ದೇವಸ್ಥಾನ ಆಗಲಿ ಬೆಟ್ಟ ಆಗಲಿ ಜೊತೆಯಲ್ಲೇ ದರ್ಶನ ಮಾಡಬೇಕು. ಈ ಬೆಟ್ಟನೂ ಅಷ್ಟೇ, ಯಾವಾಗೂ ಜೊತೆಯಲ್ಲಿ ಕೈ ಇಟ್ಕೊಂಡು ಯಾವುದೇ ಬೆಟ್ಟ ಆಗಲಿ ಸ್ಟೆಪ್ಸ್ ಬೈ ಸ್ಟೆಪ್ಪು ಜೊತೆಯಲ್ಲೇ ನಡಿಬೇಕು. ಅವ್ರಿಗೊಂಥರ ಸೆಂಟಿಮೆಂಟು ಗಂಡ ಹೆಂಡತಿ ಅನ್ನೋದು. ಅದೆಲ್ಲ ನೆನಪಾಗಿ ಅವ್ರು ನೆನೆಸ್ಕೊಂಡು ಬೆಟ್ಟನ ಹತ್ತುತ್ತಿದ್ದೀನಿ. ಅರ್ಧ ಭಾಗ ಬೆಟ್ಟಕ್ಕೆ ಸುಸ್ತಾಗಿ ಎಲ್ಲರೂ ಕೂತಿದ್ದೀವಿ. ನೋಡಿ, ಅರ್ಧ ಬೆಟ್ಟಕ್ಕೆ ಶೀಟ್ಗಳೆಲ್ಲನೂ ಕೂಡ ಕಳಚಿ ಬಿದ್ದಿದೆ. ಇನ್ನು ಅರ್ಧ ಭಾಗಕ್ಕೆ ಇದೆ ಹಿಂದೆಗಡೆ. ಯಾರೇ ದೇವಸ್ಥಾನಕ್ಕೆ ಬಂದರೂ ತುಂಬಾ ಕೇರ್ಫುಲ್ಲಾಗಿ ಬನ್ನಿ. ಅರ್ಧ ಕಳಚಿ ಬಿದ್ದಾಗ ಇನ್ನು ಅರ್ಧ ಕಳಚಿ ಬೀಳೋದೇನು ದೊಡ್ಡದಲ್ಲ. ನೋಡಿ, ಬ್ಯಾಕ್ ಸೈಡ್ ಎಲ್ಲ ಇನ್ನೂ ಹಾಗೆ ಇದೆ. ಅದು ಕೂಡ
ಫೈನಲಿ ಬೆಟ್ಟ ಹತ್ತಿದಂತೂ ಕಂಪ್ಲೀಟ್ ಆಯಿತು, ಸಕ್ಸಸ್ಫುಲ್ಲಾಗಿ ಹತ್ತಿದ್ವಿ, ಖುಷಿಯಾಗಿ ಎಲ್ಲರೂ. ಸೊ ಈಗ ಪೂಜೆ ಸಾಮಾನ ತೊಗೊತಿದ್ದಾರೆ ಅತ್ತಿಗೆ, ಅಣ್ಣ, ದೊಡ್ಡಮ್ಮ ಎಲ್ಲ. ಪಚ್ಚೆ ಸಾಮಾನು ಅಂತೀವಲ್ಲ, ಅಕ್ಕಮ್ಮನಿಗೆಲ್ಲ ಪಚ್ಚೆ ಇಡೋಕ್ಕೆ ಪಚ್ಚೆ ಸಾಮಾನು, ಮತ್ತು ಹಾಗೆ ಗಂಗೆ ಪೂಜೆ ಮಾಡೋಕ್ಕೆ ಗಂಗೆ, ಮತ್ತು ಅಲ್ಲಿ ಅಕ್ಕಮ್ಮನ ದೇವಸ್ಥಾನಕ್ಕೆ ಪೂಜೆ ಸಾಮಾನು, ಇಲ್ಲಿ ಮುನೇಶ್ವರ ಸ್ವಾಮಿಗೆ ಪೂಜೆ ಸಾಮಾನು, ಇಷ್ಟನ್ನು ತೊಗೊಂಡು ಹೋಗ್ತಾಯಿದ್ದೀವಿ. ಬನ್ನಿ ಈಗ ಹೋಗಿ ಕೈಕಾಲೆಲ್ಲ ತೊಳ್ಕೊಂಡು, ನೀರು ನಿಂತಿರುತ್ತಲ್ವ ಅಲ್ಲೆಲ್ಲ ಮಕ್ಕಳು ಎಲ್ಲ ನೀರು, ನಾವೆಲ್ಲ ಕೈಕಾಲು ತೊಳ್ಕೊಂಡು ನೀರನ್ನ ಹಾಕ್ಕೊಂಡು ಬನ್ನಿ ಈಗ ನೋಡೋಣ ಮುಂದೆ. ಹಾಗೆ ನೋಡಿ, ಫಸ್ಟು ಈಗ ಜನ ತುಂಬಾ ಕಡಿಮೆ ಇದ್ದಾರೆ. ಈ ಜನ ಕಡಿಮೆ ಅನಿಸುತ್ತೆ ಬೆಳಗ್ಗೆನೇ ಬಂದರೆ, ಈಗಿನ ಸೀಸನಲ್ಲಿ ತುಂಬಾ ಜನ ಜಾಸ್ತಿ ಇರ್ತಾರೆ. ನೋಡಿ ಅಣ್ಣ ನೀರಿನಲ್ಲಿ ಸ್ನಾನ ಮಾಡ್ತಿದ್ದಾರೆ, ಮುಳುಗ್ತಿದ್ದಾರೆ. ಇಲ್ಲಿ ಈ ಥರ ಮಾಡಿಬಿಟ್ಟು ಈಗ ಪೂಜೆನ ಮಡಿ ಬಟ್ಟೆ ಹಾಕ್ಕೊಂಡು ಮಡಿ ಬಟ್ಟೆಯಲ್ಲಿ ಪೂಜೆನ ಸ್ಟಾರ್ಟ್ ಮಾಡಬೇಕು. ಅಣ್ಣಂದಾದಮೇಲೆ ಎಲ್ಲರೂ ಕೂಡ 1 by 1 ನಾವೆಲ್ಲರೂ ಕೂಡ ಸುಮ್ಮನೆ ಹಾಗೆ ಕೈನ ತೊಳ್ಕೊಂಡು ತಲೆ ಮೇಲೆ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ತಿದ್ದೀವಿ. ಸೊ ಬನ್ನಿ, ಪ್ರೊಸೀಜರ್ ಎಷ್ಟು ಜನಕ್ಕೆ ಗೊತ್ತು, ಎಷ್ಟು ಜನ ಮುನೇಶ್ವರ ಮಾಡ್ತೀರಾ? ಆಲ್ಮೋಸ್ಟ್ ಈಗ ಎಲ್ಲರೂ ಮಾಡ್ತಾರೆ. ನನ್ನ ವ್ಯೂವರ್ಸು ಯಾರೆಲ್ಲ ಇದ್ದೀರಾ, ನೀವು ಕೂಡ ಯಾರೆಲ್ಲ ಇದನ್ನು ಮಾಡ್ತೀರಾ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟೇ ನೆಕ್ಸ್ಟ್ ನನಗೆ ಒಂಥರ ಇಂಟ್ರೆಸ್ಟ್ ಬರುತ್ತೆ. ನೋಡಿ, ನನ್ನ ಮಗ ಒಳಗಡೆ ಮುನೇಶ್ವರ ಸ್ವಾಮಿನ ವೀಡಿಯೋ ಮಾಡಿದ್ದಾರೆ ಹೊರಗಡೆಯಿಂದ, ನಿಮಗೂ ಕೂಡ ದರ್ಶನ ಆಗಲಿ ಅಂತ. ಸೊ ನೋಡಿದ್ರಲ್ಲ ದೇವ್ರನ್ನ, ನಿಮಗೂ ಕೂಡ ಎಲ್ಲ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೀನಿ. ನಾನು ಎಲ್ಲರಿಗೂ ಅಷ್ಟೇ, ನನಗೆ ಕೆಟ್ಟದ್ದು ಬಯಸೋವ್ರಿಗೂ ಕೂಡ ನಾನು ಯಾವತ್ತೂ ಕೆಟ್ಟದನ್ನು ನಾನು ಬಯಸಿದ್ದೇ ಇಲ್ಲ. ಸೊ ಬನ್ನಿ ನೋಡೋಣ ಪೂಜೆಗೆ. ಎಲ್ಲ ಜನ ಜಾಸ್ತಿ ಇರ್ತಾರೆ ಇಲ್ಲಿ. ನೋಡಿ ಅಣ್ಣ ಇಲ್ಲಿ ಗಂಗೆ ಪೂಜೆ ಮಾಡ್ತಿದ್ದಾರೆ. ಸೊ ಅಣ್ಣನ ಕೈಲೇ ಎಲ್ಲನೂ ಪೂಜೆ ಮಾಡಿಸೋದು ದೊಡ್ಡಮ್ಮ ಅವರು. ಬನ್ನಿ ನೋಡೋಣ, ಮಾಡ್ತಾಯಿದ್ದಾರೆ. ನೋಡಿ ಗಂಗೆ ಪೂಜೆ ಅಲ್ಲೇ ಆಯಿತು. ಅಲ್ಲಿ ಸರಿಯಾಗಿ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಿಲ್ಲ, ಯಾಕಂದರೆ ಜನ ಅಷ್ಟು ಜಾಸ್ತಿ ಇದ್ದರು. ಈಗ ಬಂದು ಇಲ್ಲಿ ಅಕ್ಕಮ್ಮನಿಗೆ ಪಚ್ಚೆ ಸಾಮಾನು ಅಂತೀವಲ್ವ, ಪಚ್ಚೆ ಇಡೋದು ಅಂತಾರೆ ಇದನ್ನು. ಸೊ ನನಗೆ ಗೊತ್ತಿಲ್ಲದೆ ಏನಾದರೂ ಮಿಸ್ಟೇಕಾಗಿ ಪೂಜೆ ಬಗ್ಗೆ ಮಾತಾಡಿದರೆ ಪ್ಲೀಸ್ ಯಾರು ಕೂಡ ಬ್ಯಾಡಗೆ ಕಮೆಂಟ್ ಹಾಕಬೇಡಿ. ಗೊತ್ತಿಲ್ಲದೆ ಇರೋದನ್ನ ನನಗೆ ನೀವು ಗೊತ್ತಿರೋರಿದ್ದರೆ ತಿಳಿಸಿ. ನೋಡಿ ಇಲ್ಲಿ ಪಚ್ಚೆ ಸಾಮಾನಿಟ್ಟು ಅಣ್ಣನ ಕೈಯಲ್ಲಿ ಪೂಜೆ ಮಾಡಿಸ್ತಿದ್ದಾರೆ ದೊಡ್ಡಮ್ಮ. ಅಣ್ಣನ ಪೂಜೆ ಆದಮೇಲೆ ಎಲ್ಲರೂ ಕೂಡ ನಮಸ್ಕಾರ ಹಾಕ್ಕೊಳ್ಬೇಕು ನಾವು ಕೂಡ. ಸೊ ನೋಡಿ, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ಒಬ್ಬರ ಪೂಜೆ ಒಬ್ಬರು ಥರ, ಎಲ್ಲರದ್ದು ಪ್ರೊಸೀಜರ್ ಬೇರೆ ಬೇರೆ ಇರುತ್ತೆ. ಸೊ ನೋಡಿ, ನಾನು ಅಮ್ಮ ಎಲ್ಲ ನಿಂತಿದ್ದೀವಿ. ಎಲ್ಲೋ ನನಗೆ ನಮ್ಮ ಯಜಮಾನ್ರೇ ನೆನಪಾಗ್ತಿದ್ದಾರೆ. ತುಂಬ ಕಂಟ್ರೋಲ್ ಮಾಡ್ಕೊಳ್ತಿದ್ದೀನಿ ನನ್ನ ಎಮೋಷನ್ನು. ಅಲ್ಲಿ ಆ ಕಡೆಯಿಂದ ಸೊ ಫೈನಲಿ ನೋಡಿ, ಎಷ್ಟು ಕಂಟ್ರೋಲ್ ಮಾಡಿಕೊಂಡ್ರು. ಮೇಲೆ ನಾನು ನಗ್ತಿದ್ರು, ಒಳಗಡೆಯಿಂದ ದುಃಖ ಅನ್ನೋದು ಹೊರಗೆ ಬರ್ತಿದೆ, ಆಗ್ತಿಲ್ಲ. ನಾನು ಹತ್ರ ಅಣ್ಣಂಗೂ ಕೂಡ ನಾವು ಬೇಜಾರಾಗುತ್ತೆ ಪಾಪ, ಖುಷಿ ಪಡಿಸ್ಬೇಕು ಅಂತ ಇಷ್ಟೆಲ್ಲ ಮಾಡ್ತಿದ್ರೆ ನಾನು ನೋವು ಪಡೋದು ಸರಿಯಲ್ಲ. ಸೊ ಫೈನಲಿ ನೋಡಿ, ಎಲ್ಲ ಪೂಜೆ ಮುಗಿಸ್ಕೊಂಡು ಬೆಟ್ಟದ ಮೇಲೇ ಕೂತ್ಕೊಂಡು ಈ ಥರ ಬ್ರೇಕ್ಫಾಸ್ಟ್ ತೊಗೊಂಡು ತಿಂತಿದ್ದೀವಿ. ತುಂಬಾ ಚೆನ್ನಾಗಿದೆ, ಒಂದು ಪುಟ್ಟದಾಗಿ ಮಿನಿ ಪಿಕ್ನಿಕ್ ಥರ ಖುಷಿ ಕೊಡ್ತಿದೆ. ನೋಡಿ ಅಣ್ಣ ಅತ್ತಿಗೆ ನಾವು ಎಲ್ಲ ಮಾತಾಡಿಕೊಂಡು ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ದೀವಿ. ತುಂಬಾ ಚೆನ್ನಾಗಿದೆ. ಫೈನಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ಲಾಸ್ಟ್ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಂಡ್ಬಿಡೋಣ ಬನ್ನಿ. ಪ್ರಣೀತ್, ಸೊ ನೋಡಿ, ಈ ಥರ ರಿಟರ್ನ್ ಬರ್ತಾ ದಾರಿಯಲ್ಲಿ ನಾಟಿ ಕೋಳಿನ ತೊಗೊಳ್ತಿದ್ದೀವಿ. ಏನಕ್ಕೆ ಅಂದರೆ ಈ ಪೂಜೆಗೆ ಮುನೇಶ್ವರ ಮಾಡೋದಕ್ಕೆ ನಾಟಿ ಕೋಳಿ ಇರಲೇಬೇಕು. ಎಷ್ಟೇ ನೀವು ಮರಿನ ಹೊಡೆದ್ರೂ, ಕುರಿ ಮೇಕೆ, ನಾಟಿ ಕೋಳಿ ಹಬ್ಬಕ್ಕೆ ಇದಕ್ಕೆ ನಾಟಿ ಕೋಳಿನೇ ತೊಗೊಳ್ಬೇಕು ದೇವ್ರ ಹೆಸ್ರಿಗೆ ಅಂತ ಎರಡನ್ನ ತೊಗೊಳ್ತಿದ್ದೀವಿ. ತೊಗೊಂಡು ಈಗ ಮನೆಗೆ ಬಂದ್ವಿ. ನೋಡಿ, ಈ ಥರ ಟೇಬಲ್ ಮೇಲೆ ಆರತಿಗಳನ್ನ ಮಾಡಿ, ಅಕ್ಕಿಯಲ್ಲಿ ತಂಬಿಟ್ಟು ಆರತಿ ಮಾಡಿ, ದೇವ್ರ ಪೂಜೆಯಲ್ಲಿ ದೀಪ ಎಲ್ಲ ಹಚ್ಚಿ ಮೊಸರನ್ನ ಎಡೆ ಹಾಕಿದ್ದೀವಿ. ಈ ಥರ ಕೋಳಿಗೆ ಪೂಜೆ ಮಾಡಿ ತೀರ್ಥದ ನೀರು ತಂದಿರ್ತೀವಿ ಅಲ್ಲಿಂದ, ಆ ತೀರ್ಥದ ನೀರನ್ನ ಚುಮುಕಿಸಿ ಆಮೇಲೆ ಕಟ್ ಮಾಡೋದು. ಎಷ್ಟು ಜನ ಈ ಥರ ಮಾಡ್ತೀರಾ? ಕೆಲವೊಬ್ರು ಅಲ್ಲೇ ಮಾಡ್ತಾರೆ, ಒಬ್ಬೊಬ್ಬರು ಮನೆ ಶಾಸ್ತ್ರ ಸಂಪ್ರದಾಯ ಬೇರೆ ಥರ ಇರುತ್ತೆ. ನೋಡಿಸ್ತಾ ಇದ್ದೀನಿ, ನೀವು ಬೇರೆ ಥರ ಕಮೆಂಟ್ ಮಾಡಬೇಡಿ. ಗೊತ್ತಿಲ್ಲದೋ ನಾನು ಏನಾದರೂ ಹೇಳಕ್ಕೆ ಬಂದಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಈಗ ತೀರ್ಥದ ನೀರನ್ನ ಚುಮುಕಿಸ್ತಿದ್ದೀವಿ.
ಸೇಸಮ್ಮ ದೊಣ್ಣಮ್ಮ ನೋಡು ನೀನ್ ಕೇಳ್ಕೊಂಡಿದ್ಕೆ ಓದಿದ್ದು ಅಮ್ಮ ಹಂಗೆ ಅಮ್ಮ ಒಂದ್ ಸತಿ ಹಿಂಗ ಅಂದ್ರೆ ಸಾಕು ಮಮ್ಮ ನೀರೆಲ್ಲ ಒಳ್ಳೆ ಸಲ ನೀನು ಎದ್ದು ನಾನು ಪಾಲಿಸ್ತಂದೆ ಮೋಸ್ಟ್ಲಿ ಕಿತ್ಲಿ ಕೇಳಿ ಸೊಗೆ ತಳ ಗಿಂಬಲ್ ಹಾಕಿದ್ದೀನಿ. ಹಿಂಗ್ ಇಟ್ಕೋಬೇಕು ಸರಿ ಅಲ್ಲೇ ಅದು ಇಲ್ಲಿ ಕತ್ತೆ ಅದೇ ಹಂಗೆ ಕತ್ತಿಟ್ಕೋ ಬಿಡ್ಬೇಡ ಬಕೆಟ್ಗೆ ಮೊಟ್ಟೆ ಒಂದು ಸೊ ನೋಡಿ ಇದೆಲ್ಲ ಏನಕ್ಕೆ ತೋರಿಸ್ತಿದ್ದೀರಾ, ಇದೆಲ್ಲ ಬೇಕಾ ಅಂತ ಹೇಳ್ಬೇಡಿ. ಇರೋದನ್ನ ನೀಟಾಗಿ ಈ ಥರ ಮಾಡ್ತೀವಿ, ನೀವು ತಿಳ್ಕೊಂಡ್ಲಿ ಅಂತ ತೋರಿಸ್ತಿದ್ದೀವಿ. ಅದಾದ್ಮೇಲೆ ಅಡುಗೆ ಸ್ಟಾರ್ಟ್ ಮಾಡೋದು ನಾವು. ಪಟ್ನ ಹಾಕ್ಬಿಟ್ಟಿದ್ದೀನಿ ಹಾಕ್ಬಿಡೋಣ. ನೀರಲ್ಲಿ ಹಾಕ್ಬಿಟ್ಟು ಹಾಕಕ್ಕೆ ಅಲ್ಲಿ ತೊಳೆದ್ಬಿಟ್ಟು ಇಲ್ಲ ಏನಿಲ್ಲ ಏನು ಸಾಕು. ಅಕ್ಕಿ ಹಾಕ್ಬಿಡು ನಿತ್ರ ಚಿಕನ್ ಹಂಗಂಗೆ ಇರ್ಲಿ, ಅರ್ಧ ಸುಮ್ಮನೆ ಬಿಸಿ ತಾಕಿ ಅಷ್ಟೇ. ಯಾಕೆ ಗೊತ್ತಾ, ಇನ್ನ ಇದು ಕಂಪ್ಲೇಂಟ್ ಬೇಡ. ಅಕ್ಕಿ ಚೆನ್ನಾಗಿರುತ್ತೆ, ಉಪ್ಪು ಖಾರ ಹಿಡ್ದೈತೆ ನೋಡು ಸಾಕು. ಫೈನಲ್ ಆಗಿ ಎಲ್ಲರೂ ಒಂದೊಂದು ಕೆಲಸನ ಒಪ್ಕೊಂಡು ಮಾಡ್ತಾ ಇದ್ವಿ. ಆಂಟಿ ದೊಡ್ಡಮ್ಮ ಎಲ್ಲ ಒಳಗಡೆ ಸಾಂಬಾರಿಗೆಲ್ಲ ಫ್ರೈ ಮಾಡ್ಕೊಳ್ತಿದ್ದಾರೆ. ಹೊರಗಡೆ ಬಂದು ನಾನು ಅತ್ತಿಗೆ ಎಲ್ಲ ಇನ್ನೊಂದು ಸ್ಟವ್ ಇಟ್ಕೊಂಡು ಬಿರಿಯಾನಿ ಚಿಕನ್ ಕಬಾಬ್ಗೆಲ್ಲ ರೆಡಿ ಮಾಡ್ಕೊಳ್ತಿದ್ವಿ. ಟೈಮ್ ಬಂದು ಇವಾಗ 11 ಗಂಟೆ ಆಗ್ಬಿಟ್ಟಿದೆ. 12:30 ಅಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲನೂ ರೆಡಿ ಆಗಬೇಕು. ಹಂಗಾಗ್ಬಿಟ್ಟು ಬೇಗ ಮಾಡ್ತಾಯಿದ್ವಿ. ಫೈನಲಿ ಬಿರಿಯಾನಿ ರೆಡಿ ಆಯಿತು. ದಮ್ ಕಟ್ಟಕ್ಕೆ ಇಟ್ಬಿಟ್ಟು ಈಗ ನಾನು ಕಬಾಬ್ ಸುಡೋಕ್ಕೆ ಕೂತಿದ್ದೀನಿ. ಕಬಾಬ್ನ ಡಬಲ್ ರೋಸ್ಟ್ ಮಾಡಬೇಕಲ್ವ, ಹಂಗಾಗ್ಬಿಟ್ಟು ಲೇಟ್ ಆಗುತ್ತೆ. ಹಂಗಾಗ್ಬಿಟ್ಟು ನಿಧಾನಕ್ಕೆ ಬೇಗ ಮಾಡ್ತಾಯಿದ್ವಿ. ಇಲ್ಲಿ ನಾನು ಒಂದು ಸಿಂಗಲ್ ರೋಸ್ಟ್ ಮಾಡಿಕೊಡ್ತಾಯಿದ್ದೀನಿ, ಒಳಗಡೆ ಡಬಲ್ ರೋಸ್ಟ್ ಮಾಡ್ತಿದ್ದಾರೆ. ಸೊ ಕಬಾಬು ಕೂಡ ನಾವು ಎಲ್ಲ ಓನ್ ರೆಸಿಪಿನೇ, ಮಸಾಲ ನಾವೇ ಮನೆಯಲ್ಲೇ ಮಾಡ್ಕೊಂಡಿರೋದು. ಯಾವುದೇ ಥರ ಪೌಡರು ನಾವು ಮಿಕ್ಸ್ ಮಾಡಿಲ್ಲ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಕಬಾಬು ಕೂಡ, ಎಲ್ಲರೂ ಇಷ್ಟಪಟ್ಟರು. ಬನ್ನಿ ಈಗ ಏನೆಲ್ಲ ಅಡುಗೆಗಳು ಮಾಡಿದ್ದೀವಿ ತೋರಿಸ್ತೀವಿ. ಫಸ್ಟ್ ಥಿಂಗ್ ಬಂದು ಉಪ್ಪು, ಹಾಗೆ ಈರುಳ್ಳಿ, ನಿಂಬೆಹಣ್ಣು, ಸೌತೆಕಾಯಿ, ಮೊಟ್ಟೆ, ಈ ವೆಜ್ಜು ನಾನ್ ವೆಜ್ ಎರಡೂ ಅಡುಗೆಗಳು ತೋರಿಸ್ತೀನಿ ನೋಡಿ. ಜಾಮೂನು, ಎಲ್ಲರಿಗೂ ಜಾಮೂನ್ ಸ್ವೀಟ್ ಮಾಡಿದ್ದೀವಿ ನೋಡಿ. ಇದು ಎರಡೂ ಪಾತ್ರೆಯಲ್ಲೂ ಬಿರಿಯಾನಿ, ಆಲ್ಮೋಸ್ಟ್ ಎಲ್ಲ ಬಿರಿಯಾನಿ ಜಾಸ್ತಿ ಮಕ್ಕಳು ಇಷ್ಟಪಡ್ತಾರೆ ಅಂತ ಅದು ಸ್ವಲ್ಪ ಜಾಸ್ತಿ ವೈಟ್ ರೈಸು. ಇದು ಬಂದು ನಾಟಿ ಕೋಳಿ ಸಾಂಬಾರು, ಬಸ್ಸಾರು ಮಾಡಿದ್ದೀವಿ. ಎಲ್ಲರಿಗೂ ಅಣ್ಣನ ಆಫೀಸ್ ಫ್ರೆಂಡ್ಸ್ಗೆಲ್ಲ ಬಸ್ಸಾರು ಇಷ್ಟ ನೋಡಿ. ನಾಟಿ ಕೋಳಿ ಪೀಸಸ್ಸು, ಹಾಗೆ ಚಿಕನ್ ಫ್ರೈ. ಇದು ಬಂದು ವೆಜ್ ಅವರಿಗೆ ಬಳೆಕಾಯಿ ಪಲ್ಯ, ಒಬ್ಬಟ್ಟು ಸಾಂಬಾರು, ಹಾಗೆ ಹಾಗಲಕಾಯಲ್ಲಿ ಫ್ರೈ ಮಾಡಿದ್ದಾರೆ ದೊಡ್ಡಮ್ಮ, ಹಾಗಲಕಾಯಿ ಫ್ರೈ, ಹಾಗೆ ಮಜ್ಜಿಗೆ ಮೊಸರು. ಅವರಿಗೆ ಸ್ವೀಟಲ್ಲಿ ಜಾಮೂನು ಮತ್ತು ಒಬ್ಬಟ್ಟು, ಹೋಳಿಗೆ ನೋಡಿ. ಇಲ್ಲಿ ಕೂಡ ಕಬಾಬ್ ಡಬಲ್ ರೋಸ್ಟ್ ಮಾಡ್ತಾಯಿದ್ವಿ. ಬನ್ನಿ ಎಲ್ಲರೂ ಬಂದರು, ಬಡಿಸೋಣ ಈಗ. ತಗೊಳ್ಳಿ. ಯಾಕೆ
ಸೊ ಫೈನಲಿ ಈಗ 2-3 ಬ್ಯಾಚು ಮುಗೀತು. ಅಲ್ಲಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸು ಮಿಸ್ ಆಯಿತು, ಯಾಕಂದರೆ ಊಟಗಳನ್ನ ಬಡಿಸೋ ಟೈಮಲ್ಲಿ ವೀಡಿಯೋಸು ಮಾಡ್ಕೊಳ್ಳೋದು ಮರ್ತುಬಿಟ್ಟೆ. ಹಂಗಾಗ್ಬಿಟ್ಟು ನೋಡಿ ಫೈನಲಾಗಿ ಈಗ ಅಣ್ಣ ಮತ್ತು ಅಣ್ಣನ ಮಗ ದೊಡ್ಡವನು ಎಲ್ಲ ಕೂತಿದ್ದಾರೆ. ಒಳಗಡೆ ರೂಮಲ್ಲಿ ನಮ್ಮ ದೊಡ್ಡಪ್ಪ, ನಮ್ಮ ಚಿಕ್ಕಪ್ಪ, ನಮ್ಮ ಅಂಕಲ್ಲು ಕೂತಿದ್ದಾರೆ, ಊಟ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಎಲ್ಲನೂ ಬಂದೋದ್ರು. ಟೋಟಲಾಗಿ ನಾವು ಎಲ್ಲ ಸೇರಿದ್ರೆ ಒಂದು 40 ಮೆಂಬರ್ಸ್ ಮೇಲೇ ಊಟಗಳನ್ನ ಮಾಡಿದ್ದೀವಿ. ಈಗ ಅಣ್ಣ ಅದಕ್ಕೆ ಹೇಳ್ತಿದ್ದಾನೆ, ನೀವುಗಳು ತಿನ್ಬಿಡಿ, ಇನ್ನೊಂದಿಬ್ಬರು ಬರಬೇಕು, ಅವ್ರು ಬರ್ತಾರೆ, ಬಡಿಸಿದ್ರೆ ಆಯಿತು. ಟೈಮ್ ಇವಾಗ ಒಂದು 3:30-4 ಹತ್ರ ಆಗ್ತಿದೆ. ಅದಕ್ಕೆ ಅಣ್ಣ ನೀವು 4 ಜನನೂ ಕೂತ್ಕೊಂಡು ಊಟ ಮಾಡಿಬಿಡಿ ಫಸ್ಟು ಅಂತ ಹೇಳ್ತಿದ್ದಾರೆ. ಸೊ ನೋಡಿ ಆಂಟಿ ಮತ್ತು ದೊಡ್ಡಮ್ಮ, ನಾನು, ನಮ್ಮ ಅತ್ತಿಗೆ ಕೂತಿದ್ದೀವಿ. ಬಡಿಸಿರೋ ಈ ಅಡುಗೆಗಳು ಮಾಡಿರೋ ಸ್ಮೆಲ್ಗೆ ನಮಗೆ ಹೊಟ್ಟೆ ತುಂಬಿದೆ. ಬಟ್ಟು ತಿನ್ನಬೇಕಲ್ಲ ಅಂತ ಎಲ್ಲನೂ ಬಡಿಸ್ಕೊಂಡು ಕೂತಿದ್ದೀವಿ. ಮುದ್ದೆ ಮಾತ್ರ ಇಡ್ಸ್ಕೊಂಡಿಲ್ಲ ನಾವು, ಬರೀ ಬಿರಿಯಾನಿ ಕಬಾಬ್ ಆ ಥರ ಹಾಕ್ಕೊಂಡು ಕೂತಿದ್ದೀವಿ ಅದಕ್ಕೇನು ನಾನು. ನೋಡಿ ಈ ಕ್ಯೂಟೀಸ್ ಇಬ್ಬರೂ ಬೇಬೀಸು ಅಣ್ಣನ ಮನೆ ಎದುರುಗಡೆ ಇದ್ದಾರೆ. ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಅತ್ತಿಗೆನ. ಇವರಿಬ್ಬರು ಕೂಡ ಬಂದು ಊಟ ಮಾಡ್ತಿದ್ರು ಸಂಜೆ. ಅವ್ರ ವಿಡಿಯೋ ಕ್ಲಿಪ್ಪಿಂಗ್ಸು ಕೂಡ ಹ್ಯಾಡ್ ಮಾಡಿದ್ದೀನಿ. ಅವಳು ತುಂಬಾ ಮಾತಾಡ್ತಿದ್ದಾಳೆ, ಬಟ್ ಮ್ಯೂಟ್ ಮಾಡಿದ್ದೀನಿ. ಅವಳ ಮಾತುಗಳ ಅರ್ಥನೇ ಆಗಲ್ಲ ಹಾಕಿದ್ರು. ನೋಡಿ ಅಣ್ಣನಿಗೆ ತುಂಬಾ ಹೆದರ್ತಾಳೆ ಅವಳು. ಅದಕ್ಕೆ ಈ ಕಡೆ ಕ್ರಾಸ್ ಮಾಡೋಕ್ಕೆ ಅವಳು ಅಣ್ಣ ಇರೋದಕ್ಕೆ ಭಯ ಬಿದ್ದು ಅಲ್ಲೇ ಡ್ರಾಮಾ ಮಾಡ್ತಿದ್ದಾಳೆ. ತುಂಬಾ ಚೆನ್ನಾಗಿತ್ತು ಇವತ್ತಿನ ಡೇ, ಈ ಥರ ಹೋಯಿತು. ಎಸ್, ಫೈನಲಿ ನೋಡಿ, ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೋಡೋಕ್ಕೆಲ್ಲ ಫೇಸ್ ಎಲ್ಲ ಒಂಥರ ಡಿಫ್ರೆಂಟ್ ಆಗಿದ್ದೀವಿ, ಯಾಕಂದರೆ ತುಂಬಾ ಕಷ್ಟಪಟ್ಟಿದ್ದೀವಿ. ಹೊಗೆ ಎಲ್ಲ ಫೇಸ್ಗೆ ಹೋಗಿ ಸ್ವಲ್ಪ ಫೇಸ್ ಬ್ಲ್ಯಾಕ್ ಆಗಿದೆ. ಅಡ್ಜಸ್ಟ್ ಮಾಡ್ಕೊಳ್ಳಿ ಹೆಂಗಿದ್ದೀವಿ ಇದ್ರೂ. ನಿನ್ನೆಯಿಂದ ತುಂಬ ಕಷ್ಟಪಟ್ಟು ಕೆಲಸ ಪಟ್ಟು ಇವತ್ತಿನ ವ್ಲಾಗ್ ಹೆಂಗಿದ್ದೀವಿ, ಒರಿಜಿನಾಲಿಟಿ ಏನು ಅಂತ ತೋರಿಸ್ಬೇಕು. ಹೆಂಗಿರೋದು ಹಂಗೆ ವ್ಲಾಗ್ ಎಂಡ್ ಮಾಡಬೇಕು ಅಂತ ಎಂಡ್ ಮಾಡ್ತಾಯಿದ್ದೀವಿ. ನೀವು ಕೂಡ ಇಷ್ಟಪಟ್ಟು ನಮ್ಮ ವ್ಲಾಗಿಗೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಅಂತ ಹೇಳ್ತಾ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಅಕ್ಕ ಹೇಳಿದ್ದಾರೆ. ಲವ್ ಯು ಆಲ್.